ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು HSTR 2026 ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಯಾವ ಮಾಹಿತಿಗಳು ಅಂತಂದರೆ ಯಾವ ವಿಭಾಗಗಳಲ್ಲಿ ಇದು ವಿಭಾಗವಾರು ನೇಮಕಾತಿ ಆಗಿರ್ತದೆ. HSTR ಅಂತಕ್ಕಂಥದ್ದು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಅಂತಕ್ಕಂಥದ್ದು. PSTR GPSTR ಅವು ಜಿಲ್ಲಾವಾರು ನೇಮಕಾತಿ ಆಗಿದ್ರೆ ಇದು ವಿಭಾಗವಾರು ನೇಮಕಾತಿ ಆಗಿರ್ತದೆ. ಹಾಗಾದರೆ ವಿಭಾಗವಾರು ಹುದ್ದೆಗಳ ಸಂಖ್ಯೆ ಎಷ್ಟಿದ್ದಾವೆ ಒಂದನೇದು. ನೆಕ್ಸ್ಟು ಯಾವ ಡೇಟ್ಗಳಲ್ಲಿ ಎಕ್ಸಾಮ್ ನಡೆಯುತ್ತೆ, ನಾವು ಯಾರ್ಯಾರು ಎಲ್ಲೆಲ್ಲಿಗೆ ಅಪ್ಲೈ ಮಾಡ್ಕೊಳ್ಬೋದಾಗಿದೆ ಎರಡನೇ ವಿಚಾರ. ಜೊತೆಗೆ ಅದರೊಳಗೆ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಅಂತ ಒಂದಷ್ಟು ಹುದ್ದೆಗಳನ್ನ ವಿಂಗಡಿಸ್ಬಿಟ್ಟಿದ್ದಾರೆ. ಯಾವುದರಲ್ಲಿ ಕಲಾ ವಿಭಾಗ, ಸಮಾಜ ವಿಜ್ಞಾನ ಮತ್ತು ಜೀವ ವಿಜ್ಞಾನ ಹುದ್ದೆಗಳಲ್ಲಿ. ಅದರ ಬಗ್ಗೆ ಒಂದಿಷ್ಟು ಮಾಹಿತಿ. ಜೊತೆಗೆ ರೋಸ್ಟರ್ ಅಂತಂದರೆ ಏನು, ಹೇಗೆ ಹುದ್ದೆಗಳ ಲೆಕ್ಕಾಚಾರ ಮಾಡ್ತಾರೆ, ನಮ್ಗಳಿಗೆ ಎಷ್ಟು ಹುದ್ದೆಗಳು ಸಿಗ್ಬಹುದು ಅಂತಕ್ಕಂಥ ಒಂದಷ್ಟು ಮಾಹಿತಿಗಳನ್ನ ಇದನ್ನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಇದು ಬೆಂಗಳೂರು ವಿಭಾಗದ ನೋಟಿಫಿಕೇಶನ್ ಇದಾಗಿತ್ತು ಸ್ನೇಹಿತರೆ. ಇಲ್ಲಿ ಕೊಟ್ಟಿದ್ದಾರೆ ಬೆಂಗಳೂರು ವಿಭಾಗ ಅಂತೇಳಿ. ಈ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಆಲ್ರೆಡಿ ನೋಟಿಫಿಕೇಶನನ್ನು ಓದಿ ಚೆನ್ನಾಗಿ ಅರ್ಥೈಸ್ಕೊಂಡಿದ್ದೀರಿ ಸ್ನೇಹಿತರೆ. ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಇದರಲ್ಲಿ ಕೊಡ್ತಾ ಹೋಗ್ತೀನಿ ಬನ್ನಿ. ಈ ಆಯ್ಕೆಗಾಗಿ ಪ್ರಕಟಿಸಿರುವ ಮೂಲ ವೃಂದ 92% ಹುದ್ದೆಗಳು ಸ್ನೇಹಿತರೆ ಬೆಂಗಳೂರು ವಿಭಾಗದಲ್ಲಿ. 92 ಯಾಕೆ ಅಂತಂದರೆ ಇನ್ನು 8% ಹುದ್ದೆಗಳನ್ನು HK ವಿಭಾಗದವ್ರಿಗೆ ಹಾಕಿರ್ತಾರೆ. HK ವಿಭಾಗದವರು ಆ 8% ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಜೊತೆಗೆ ಈ 92% ಹುದ್ದೆಗಳಿಗೂ ಕೂಡ HK ವಿಭಾಗದವರು ಅಪ್ಲೈ ಮಾಡ್ಬೋದಾಗಿದೆ. ಓಕೆನಾ, ಇದೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. HK ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆಯನ್ನು ಕೇಳ್ತಾ ಇದ್ರಿ. ಇಲ್ಲಿ ಬಂದಂಥ ಬೆಂಗಳೂರಲ್ಲಿ 92%, BBMPನಲ್ಲಿ 8% ಹುದ್ದೆಗಳನ್ನ HKದವ್ರಿಗೆ ಮೀಸಲಿರಿಸಿದ್ದಾರೆ. ಅದಕ್ಕೂ ಅಪ್ಲೈ ಮಾಡ್ಕೊಳ್ಬೋದು. 8% ಹುದ್ದೆ ಅದು ಬೇರೆ ದಿನಾಂಕದಲ್ಲಿ ಎಕ್ಸಾಮ್ ನಡೆಯುತ್ತೆ. ಜೊತೆಗೆ HK ಕಲಬುರಗಿ ವಿಭಾಗದವ್ರಿಗೆ ಏನಾಗುತ್ತೆ, ಎಕ್ಸಾಮ್ ಬೇರೆ ಡೇಟಲ್ಲಿದೆ ಸ್ನೇಹಿತರೆ. ಬೆಂಗಳೂರು ವಿಭಾಗ, ಬೆಳಗಾವಿ ವಿಭಾಗ, ಮೈಸೂರು ವಿಭಾಗ ಒಂದೇ ಸಲ ಎಕ್ಸಾಮ್ ನಡೆದ್ರೆ ಕಲಬುರಗಿ ವಿಭಾಗದಲ್ಲಿ ಬೇರೆ ಸಮಯದಲ್ಲಿ ಎಕ್ಸಾಮ್ ನಡೆಯುತ್ತೆ. ಆಗೇನು ಮಾಡ್ಬೋದು, ಕಲಬುರಗಿ ವಿಭಾಗದವರು ಈ 92% ಹುದ್ದೆಗಳಿಗೂ ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಜೊತೆಗೆ 8% BBMP ವ್ಯಾಪ್ತಿ ಬೆಂಗಳೂರು ಇದರಲ್ಲಿರ್ತಕ್ಕಂಥ ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ 8% ಹುದ್ದೆಗಳಿಗೂ ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಇದೊಂದು ರೀತಿ ನಿಮಗೆ ಕ್ಲಾರಿಟಿ ಸಿಕ್ತು. ಈಗ ಬೆಂಗಳೂರು ವಿಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಕನ್ನಡ ಭಾಷೆಗೆ 199 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಆಂಗ್ಲ ಭಾಷೆಗೆ ಬಂದಂಥ ಸಂದರ್ಭದಲ್ಲಿ 201. ಕಲಾ ಶಿಕ್ಷಕರು ಕನ್ನಡ ಮಾಧ್ಯಮ ಇದಕ್ಕೆ ಸಂಬಂಧಪಟ್ಟಾಗಿ 90 ಹುದ್ದೆ. ಕಲಾ ಶಿಕ್ಷಕರು ಆಂಗ್ಲ ಮಾಧ್ಯಮ 142 ಹುದ್ದೆ. ಇದರಲ್ಲಿ ನಿಮಗೆ ಗೊಂದಲ ಇದೆ ಸ್ನೇಹಿತರೆ. ಇದರ ಜೊತೆಗೆ ಜೀವ ವಿಜ್ಞಾನ ಕನ್ನಡ ಮಾಧ್ಯಮ 64 ಹುದ್ದೆಗಳು. ಜೀವ ವಿಜ್ಞಾನ ಶಿಕ್ಷಕರು ಆಂಗ್ಲ ಮಾಧ್ಯಮ 76 ಹುದ್ದೆಗಳು. ಹೌದಲ್ವಾ ಸರ್? ಇದರಲ್ಲಿ ನಾವು ಆಂಗ್ಲ ಮಾಧ್ಯಮ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದಾ ಅಂತಕ್ಕಂಥದ್ದು ಎಲ್ಲರ ಹೆಚ್ಚಿನ ಗೊಂದಲ ಆಗಿದೆ ಸ್ನೇಹಿತರೆ. ನೋಟಿಫಿಕೇಶನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೀವು ಅದಕ್ಕೆ ಹೇಳಿದೆ ನಾನು ನೋಟಿಫಿಕೇಶನ್ ಓದಿ ಅಂತೇಳಿ. ಇಲ್ಲಿ ನೀವು ಆಂಗ್ಲ ಮಾಧ್ಯಮಗೆ ಇವರೇ ಅಪ್ಲೈ ಮಾಡಬೇಕು, ಕನ್ನಡ ಮಾಧ್ಯಮ ಹುದ್ದೆಗೆ ಇವರೇ ಅಪ್ಲೈ ಮಾಡಬೇಕು ಅಂತ ಅಷ್ಟಾಗಿ ಅನ್ನೋದಕ್ಕಿಂತ ಅಲ್ಲಿ ಏನು ಹೇಳಿಲ್ಲ ಸ್ನೇಹಿತರೆ. ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬೇಕು ಅಂದರೆ ನಾನು ಮುಂದೆ ತೋರಿಸ್ತೀನಿ ಆ ವಿಚಾರವನ್ನು. ಓದಿ ಅಥವಾ ನೋಟಿಫಿಕೇಶನಲ್ಲಿ ನೀವು SSLC ಅಂದರೆ ಡಿಗ್ರಿನಲ್ಲಿ ಆಂಗ್ಲ ಮಾಧ್ಯಮ ಓದಿರಬೇಕು. ಇನ್ ಕೇಸ್ ಅಥವಾ ನೀವು ಓದಿಲ್ಲ ಅಂದರೆ SSLC ಹಂತದಲ್ಲಿ ನೀವೇನು ಮಾಡಬೇಕು, ಇಂಗ್ಲೀಷ್ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯವನ್ನಾಗಿ ಅಥವಾ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಸ್ನೇಹಿತರೆ. ಈ ಹುದ್ದೆಗಳನ್ನ ನಿಮಗೂ ಕೂಡ ಕೊಡ್ತಾರೆ. ಇದಿಷ್ಟು ಕೂಡ ಬೆಂಗಳೂರು ವಿಭಾಗದ ಹುದ್ದೆಗಳಿಗೆ ಸಂಬಂಧಪಟ್ಟಿದ್ದು. ಒಟ್ಟು PE ಶಿಕ್ಷಕರಿಗೆ ಸಂಬಂಧಪಟ್ಟಾಗಿ 45 ಹುದ್ದೆಗಳಿದ್ದಾವೆ. ಇಲ್ಲಿ ಕಂಪ್ಯೂಟರ್ ಹೈಸ್ಕೂಲಲ್ಲಿ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಇಲ್ಲ ಸ್ನೇಹಿತರೆ. ಓನ್ಲಿ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಇರ್ತಕ್ಕಂಥದ್ದು 1 to 8 GPT ವೃಂದಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳಲ್ಲಿ. ಒಟ್ಟು 817 ಹುದ್ದೆಗಳು ಎಲ್ಲಿದೆ, ಬೆಂಗಳೂರು ವಿಭಾಗದಲ್ಲಿದೆ. ನೆಕ್ಸ್ಟು ಕಲಬುರಗಿ ವಿಭಾಗಕ್ಕೆ ಬರೋಣ. ಕಲಬುರಗಿ ವಿಭಾಗದಲ್ಲಿ 80% ಹುದ್ದೆಗಳು. ಓಕೆನಾ, ಇದು 80% ಹುದ್ದೆಗಳಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಕನ್ನಡ ಭಾಷೆಗೆ ಸರಿ 20% ಹುದ್ದೆ ಏನು ಅಂತೇಳಿ ನಿಮಗೆ ಪ್ರಶ್ನೆ ಬರುತ್ತೆ. ಈ 20% ಹುದ್ದೆಗಳಿಗೆ ಈ 3 ವಿಭಾಗದವರು ಇದ್ದೀರಲ್ಲ, ಬೆಂಗಳೂರು ವಿಭಾಗ, ಬೆಳಗಾವಿ ವಿಭಾಗ, ಮೈಸೂರು ವಿಭಾಗ, ಈ ವಿಭಾಗದವರು 20% ಹುದ್ದೆಗಳಿಗೆ ನೀವೇನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ. ಇದು ಕೂಡ ಬೇರೆ ದಿನ ಎಕ್ಸಾಮ್ ಇರ್ತದೆ. ಇದೊಂದು. ನೆಕ್ಸ್ಟು ಕನ್ನಡ ಭಾಷೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ, ಗೊಂದಲ ಮಾಡ್ಕೊಳ್ಬೇಡಿ, ಮತ್ತೆ ಪ್ರಶ್ನೆಗಳನ್ನ ರೈಸ್ ಮಾಡೋ ಥರ ವ್ಯವಸ್ಥೆ ಮಾಡ್ಕೊಳ್ಬೇಡಿ. ಕನ್ನಡ ಭಾಷೆಗೆ 45 ಹುದ್ದೆಗಳಿದ್ದಾವೆ. ಎಲ್ಲಿ, ಕಲಬುರಗಿ ವಿಭಾಗದಲ್ಲಿ. ಕಲಬುರಗಿ ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕ, ಅದರಲ್ಲಿ 80% ಹುದ್ದೆಗಳಲ್ಲಿ ಅವರಿಗೆ ಮಾತ್ರ ರಿಸರ್ವೇಷನ್. ಇದು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಮಾತ್ರ, ಅವರು ಅಲ್ಲಿನ ಸರ್ಟಿಫಿಕೇಟ್ ಇರುತ್ತಲ್ಲ ಅವ್ರಿಗೆ ಮಾತ್ರ ಇದು. ನಾವು ಓನ್ಲಿ 20% ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಯಾವುದು, ಬೆಂಗಳೂರು ವಿಭಾಗದವರು, ಬೆಳಗಾವಿ ವಿಭಾಗದವರು ಮತ್ತು ಮೈಸೂರು ವಿಭಾಗದವರು. ಆಂಗ್ಲ ಭಾಷೆಯಲ್ಲಿ 448 ಹುದ್ದೆಗಳಿದ್ದಾವೆ. ಕಲಾ ಕನ್ನಡ ಮಾಧ್ಯಮ ಆಲ್ರೆಡಿ ಹೇಳಿದ್ದೀನಿ ಕ್ಲಿಯರ್ ಆಗಿ. ಇದರಲ್ಲಿ ನೀವು 2 ಹುದ್ದೆಗಳಿಗೂ ಎಲಿಜಿಬಲ್ ಇರ್ತೀರಿ. SSLCನಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನು ಓದಿದ್ರಿ. ಕಲಾ ಶಿಕ್ಷಕರು ಆಂಗ್ಲ ಮಾಧ್ಯಮ 71. ಇದ್ರ ಬಗ್ಗೆ ಇನ್ನೊಂಚೂರು ಮಾಹಿತಿ ಕೊಡ್ತೀನಿ. ಕಲಾ ಮಾಧ್ಯಮ ಯಾಕೆ, ಆಂಗ್ಲ ಮಾಧ್ಯಮ ಯಾಕೆ ಅಂತೇಳಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಕೇಳಿಸ್ಕೊಳ್ಳಿ, ನೀಟಾಗಿ ಕೇಳಿಸ್ಕೊಂಡು ಕ್ಲೀನಾಗಿ ನೋಟಿಫಿಕೇಶನನ್ನು ಓದ್ಕೊಳ್ಳಿ ಸ್ನೇಹಿತರೆ.
ಕ್ಲಿಯರ್ ಕಟ್ಟಾಗಿ ಹೇಳಿದರೆ ನೋಟಿಫಿಕೇಷನಲ್ಲಿ, ಗೊಂದಲ ಮಾಡ್ಕೊಳ್ಬೇಡಿ. ಜೀವ ವಿಜ್ಞಾನ ಕನ್ನಡ ಮಾಧ್ಯಮ 204 ಹುದ್ದೆಗಳು, ಜೀವ ವಿಜ್ಞಾನ ಆಂಗ್ಲ ಮಾಧ್ಯಮ 244 ಹುದ್ದೆಗಳು, ಒಟ್ಟು 1789 ಹುದ್ದೆಗಳು ಪ್ಲಸ್ 262 PE ಶಿಕ್ಷಕರ ನೇಮಕಾತಿ ಕೂಡ ಇದೆ ಸ್ನೇಹಿತರೆ. ಕಲಬುರಗಿ ವಿಭಾಗದಲ್ಲಿ ಒಳ್ಳೆ ಅವಕಾಶಗಳಿದ್ದಾವೆ PE ಶಿಕ್ಷಕರಿಗೆ ಕೂಡ. 2051 ಹುದ್ದೆಗಳು ಕಲಬುರಗಿ ವಿಭಾಗದಲ್ಲಿದೆ. ಬೆಂಗಳೂರಲ್ಲಿ ಟೋಟಲ್ಲು 817 ಹುದ್ದೆಗಳಾದರೆ ಕಲಬುರಗಿ ವಿಭಾಗದಲ್ಲಿ 2051 ಹುದ್ದೆಗಳಿದ್ದಾವೆ. ನೆಕ್ಸ್ಟ್ ಇದಾದ ನಂತರ ಬೆಳಗಾವಿ ವಿಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡಿ ಸ್ನೇಹಿತರೆ, ಡೇಟ್ ಕೂಡ ಚೇಂಜ್ ಇದೆ. ಇದು ಯಾವುದೋ ಎಕ್ಸಾಮ್ ಡೇಟ್ ಕೂಡ ಬೆಳಗಾವಿ ವಿಭಾಗ, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗದಲ್ಲಿ ಒಂದೇ ಸಲ ಒಂದೇ ಡೇಟಲ್ಲಿ 12/10/26 ಮತ್ತು 13/10/26ರಲ್ಲಿ ಎಕ್ಸಾಮ್ ನಡೆಯುತ್ತೆ. ಇದು ಕಲಬುರಗಿ ವಿಭಾಗದಲ್ಲಿ ಮಾತ್ರ ಬೇರೆ ಡೇಟಲ್ಲಿ ನಡೆಯುತ್ತೆ. ಅದನ್ನು ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ಡೇಟನ್ನು ಕೂಡ ನೋಟ್ ಮಾಡಿ ಇಟ್ಕೊಂಡಿರಿ. ಈ ಬೆಳಗಾವಿ ವಿಭಾಗದಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಬನ್ನಿ. ಬೆಳಗಾವಿ ವಿಭಾಗದಲ್ಲಿ ಸ್ನೇಹಿತರೆ ಕನ್ನಡ ಭಾಷೆಗೆ 192 ಹುದ್ದೆಗಳಿದ್ದಾವೆ, ಆಂಗ್ಲ ಭಾಷೆಗೆ 205 ಹುದ್ದೆಗಳಿದ್ದಾವೆ. ನೆಕ್ಸ್ಟು ಕಲಾ ಶಿಕ್ಷಕರು ಅಂದರೆ ಸೋಷಿಯಲ್ ಸೈನ್ಸ್ ಟೀಚರ್ ಕನ್ನಡ ಮಾಧ್ಯಮ 90 ಹುದ್ದೆಗಳು, ಕಲಾ ಶಿಕ್ಷಕರು ಆಂಗ್ಲ ಮಾಧ್ಯಮ 134 ಹುದ್ದೆಗಳು, ಜೀವ ವಿಜ್ಞಾನ ಕನ್ನಡ ಮಾಧ್ಯಮ 75 ಹುದ್ದೆಗಳು, ಜೀವ ವಿಜ್ಞಾನ ಆಂಗ್ಲ ಮಾಧ್ಯಮ 91 ಹುದ್ದೆಗಳು, ಒಟ್ಟು 789 ಪ್ಲಸ್ 44 PE ಶಿಕ್ಷಕರು ಗ್ರೇಡ್ 1 ಮತ್ತು 831 ಹುದ್ದೆಗಳು. ಓಕೆನಾ, ಇದು ನಿಮಗೆ ಕ್ಲಿಯರ್ ಆಯಿತು. ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಬಗ್ಗೆ ಲಾಸ್ಟಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿಯನ್ನು ಕೊಡ್ತೀನಿ, ಯಾಕೆ ಆಂಗ್ಲ ಮಾಧ್ಯಮ ಕನ್ನಡ ಮಾಧ್ಯಮ ಅಂತ ತೋರಿಸಿದ್ದಾರೆ ಅಂತಕ್ಕಂಥದ್ದನ್ನು. ನೆಕ್ಸ್ಟ್ ಮೈಸೂರು ವಿಭಾಗಕ್ಕೆ ಬರೋಣ. ನೋಡಿ, ಮೈಸೂರು ವಿಭಾಗದಲ್ಲೂ ಕೂಡ ಎಕ್ಸಾಮ್ ಡೇಟ್ ಏನಾಗಿದೆ 12/10/26, 13/10/26 ಅಂತಕ್ಕಂಥದ್ದನ್ನೇ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೈಸೂರು ವಿಭಾಗದಲ್ಲಿ ಹುದ್ದೆಗಳ ವರ್ಗೀಕರಣ, ಎಷ್ಟೆಷ್ಟು ಹುದ್ದೆಗಳು ನಮಗೆ ಲಭ್ಯ ಆಗ್ತವೆ ಅಂತಕ್ಕಂಥ ಒಂದು ವಿಚಾರವನ್ನು ನೋಡೋಣ ಬನ್ನಿ. ಮೈಸೂರು ವಿಭಾಗದಲ್ಲಿ ಕನ್ನಡ ಭಾಷೆಗೆ 169 ಹುದ್ದೆಗಳಿದ್ದಾವೆ, ಆಂಗ್ಲ ಭಾಷೆಗೆ 170 ಹುದ್ದೆಗಳಿದ್ದಾವೆ, ಕಲಾ ಶಿಕ್ಷಕರು ಕನ್ನಡ ಮಾಧ್ಯಮ ಸೋಷಿಯಲ್ ಸೈನ್ಸ್ ಟೀಚರ್ಗೆ 83, ಇಂಗ್ಲೀಷ್ ಮೀಡಿಯಮಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ಗೆ 26 ಹುದ್ದೆಗಳು, ಜೀವ ವಿಜ್ಞಾನ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ 76 ಹುದ್ದೆಗಳಿದ್ದಾವೆ, ಜೀವ ವಿಜ್ಞಾನ ಆಂಗ್ಲ ಮಾಧ್ಯಮ ಇದರಲ್ಲಿ 90 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಒಟ್ಟು 714 ಹುದ್ದೆಗಳು ಪ್ಲಸ್ 34 PE ಶಿಕ್ಷಕರ ನೇಮಕಾತಿ, 748 ಹುದ್ದೆಗಳು ಬೆಳಗಾವಿ ವಿಭಾಗದಲ್ಲಿದೆ. ನೋಡಿ ಒಂದ್ಸಲ ಮೈಸೂರು ವಿಭಾಗದಲ್ಲಿ 748 ಹುದ್ದೆಗಳು, ಬೆಳಗಾವಿ ವಿಭಾಗದಲ್ಲಿ 831 ಹುದ್ದೆಗಳು. ಬೇಕಂದರೆ ಒಂದ್ಸಲ ಸ್ಕ್ರೀನ್ಶಾಟ್ ಹೊಡೆದು ನೀವು ಏನು ಮಾಡಿ ಇಟ್ಕೊಂಡಿರಿ, ಇದನ್ನು ಅನುಕೂಲ ಆಗುತ್ತೆ ನಿಮಗೆ ಹುದ್ದೆಗಳ ಕ್ಯಾಲ್ಕುಲೇಷನ್ಗೋಸ್ಕರ. ನೆಕ್ಸ್ಟು ಕಲಬುರಗಿ ವಿಭಾಗದಲ್ಲಿ 2051 ಹುದ್ದೆಗಳು, ಬೆಂಗಳೂರು ವಿಭಾಗದಲ್ಲಿ 817 ಹುದ್ದೆಗಳು ಸ್ನೇಹಿತರೆ. ಓಕೆನಾ, ಈ 92% ಹುದ್ದೆಗಳದ ಅರ್ಥ ಆಯಿತು ನಿಮಗೆ. ಕಲಬುರಗಿ ವಿಭಾಗದ್ದು ಎಕ್ಸಾಮ್ ಡೇಟು ಬೇರೆ ಇದೆ, ಅದನ್ನು ಕೂಡ ತೋರಿಸ್ಬಿಡ್ತೀನಿ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ಳಿ. ಕಲಬುರಗಿ ವಿಭಾಗದಲ್ಲಿ ಎಕ್ಸಾಮ್ ಡೇಟು ಬೇರೆ ಇದೆ. ಆ ಅಭ್ಯರ್ಥಿಗಳು ನಿಮಗೆ ಪ್ರತ್ಯೇಕವಾಗಿ ಅಪ್ಲಿಕೇಶನನ್ನು ಹಾಕ್ಕೊಂಡು ನೀವು ಈ ಬೆಳಗಾವಿ ವಿಭಾಗ, ಮೈಸೂರು ವಿಭಾಗಕ್ಕೂ ನೀವು ಇವಾಗ ಅಪ್ಲಿಕೇಶನ್ ಹಾಕ್ಕೊಬೋದು. ನಿಮ್ಮ 80% ಹುದ್ದೆಗಳಿಗೂ ಕೂಡ ನೀವು ಸಪ್ರೇಟ್ ಅಪ್ಲಿಕೇಶನ್ ಹಾಕ್ಕೊಂಡು ಎಕ್ಸಾಮ್ ಡೇಟು ಬೇರೆ ದಿನ ಇರುತ್ತೆ ಸ್ನೇಹಿತರೆ. ನಿಮ್ಗೆ 21/10/26ರಲ್ಲಿ ಇರ್ತದೆ ಮತ್ತು 22/10/26ರಲ್ಲಿ ಇರುತ್ತೆ ಪತ್ರಿಕೆಗಳು, ನೋಡ್ಕೊಳ್ಳಿ. ಇದು ಒಂದು ವಿಚಾರ. ನೀವು ಈ ಕಡೆಯೂ ಕೂಡ ಅಪ್ಲಿಕೇಶನನ್ನು ಹಾಕ್ಕೊಂಡು ನೀವೇನು ಮಾಡ್ಬೋದಾಗಿದೆ, ಎಕ್ಸಾಮನ್ನು ಬರಿಬೋದಾಗಿದೆ. ಇಷ್ಟು ವಿಚಾರವನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಸರ್ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ, ಯಾವುದ್ರ ಬಗ್ಗೆ, ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಏನಂತಂದರೆ ಇದು ವಿಭಾಗವಾರು ನೇಮಕಾತಿ ಆಗಿರ್ತದೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದರಲ್ಲಿ ಕಲಾ ಶಿಕ್ಷಕರು ಕನ್ನಡ ಮಾಧ್ಯಮ ಏನು ಹೇಳುತ್ತೆ ಅಂದರೆ ಕನ್ನಡ ಮೀಡಿಯಂ ಸ್ಕೂಲ್ಗಳಲ್ಲಿ ನೀವು ಪಾಠ ಮಾಡಬೇಕಾಗತ್ತೆ. ಇದರಲ್ಲಿ ತಗೊಂಡ್ರೆ ಆಂಗ್ಲ ಮಾಧ್ಯಮ ಶಿಕ್ಷಕರು ಅಂತಂದರೆ ಆಂಗ್ಲ ಮಾಧ್ಯಮ ಇಂಗ್ಲೀಷ್ ಮೀಡಿಯಮಲ್ಲಿ ಪಾಠ ಮಾಡಬೇಕಾಗತ್ತೆ. ಹೀಗೆ ಸರ್ ಇವಾಗ ನಿಮ್ಮವರೇನು ಕ್ಲಾಸಿಫೈ ಅಥವಾ ವಿಂಗಡಣೆ ಮಾಡೋದಿಲ್ಲ, ಇವಾಗ ನೀವು ನೇಮಕಾತಿ ಆಗೋವರೆಗೂ ಕೂಡ ನೀವು ಇಂಗ್ಲೀಷ್ ಟೀಚರ ಕನ್ನಡ ಮೀಡಿಯಂ ಟೀಚರ ಅಂತೇಳಿ ಅವರೇನು ಡಿವೈಡ್ ಮಾಡೋದಿಲ್ಲ. ಏನು ಮಾಡ್ತಾರೆ, ಫಸ್ಟು ರ್ಯಾಂಕಿಂಗಲ್ಲಿ ನಿಮ್ಮದೇನು ರೋಸ್ಟರು, ಮೀಸಲಾತಿ ಮತ್ತೊಂದು ಮಗದೊಂದು ಮೇಲೆಲ್ಲ ಏನು ಮಾಡ್ತಾರೆ, ನಿಮಗೆ ಸೆಲೆಕ್ಷನ್ ಲಿಸ್ಟನ್ನು ಆಯ್ಕೆ ಮಾಡ್ತಾರೆ. ಕೌನ್ಸಿಲಿಂಗ್ ಕರೀತಾರೆ ಸ್ನೇಹಿತರೆ, ವಿಭಾಗವಾರು ಕೌನ್ಸಿಲಿಂಗನ್ನು ಕರೀತಾರೆ. ಬೆಂಗಳೂರು ವಿಭಾಗದಲ್ಲಿ ಆಯ್ಕೆ ಆದಂಥವ್ರಿಗೆ ಬೆಂಗಳೂರು ವಿಭಾಗದ ಪೂರ್ಣ ಪ್ರಮಾಣದಲ್ಲಿ ಕೌನ್ಸಿಲಿಂಗು, ಕಲಬುರಗಿ ವಿಭಾಗದಲ್ಲಿ ಆ ಕೌನ್ಸಿಲಿಂಗು, ಬೆಳಗಾವಿ ಆ ರೀತಿ ಕೌನ್ಸಿಲಿಂಗನ್ನು ಕರೀತಾರೆ. ಕೌನ್ಸಿಲಿಂಗನ್ನು ಕರೆದೇನು ಮಾಡ್ತಾರೆ, ಪೋಸ್ಟ್ಗಳನ್ನ ತೋರಿಸ್ತಾರೆ. ಯಾವ್ದು ಜಿಲ್ಲೆ ಕೇಳ್ತಾರೆ, ಯಾವ ಜಿಲ್ಲೆಗೆ ಹೋಗ್ತೀರಪ್ಪ ಅಂತೇಳಿ ನಾವೇನು ಮಾಡ್ತೀವಿ, ಯಾವುದೋ ಒಂದು ಜಿಲ್ಲೆ, ಇವಾಗ ತುಮಕೂರು ಅಂತ ಅನ್ಕೊಳ್ಳೋಣ ಅಥವಾ ದಾವಣಗೆರೆ ಅಂದ್ಕೊಳ್ಳೋಣ, ಎಲ್ಲ ಒಂದು ಜಾಗದಲ್ಲಿ ಹೇಳ್ತೀವಿ ಆ ಜಿಲ್ಲೆಯನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ತೋರಿಸ್ತಾರೆ ಇಂತಿಂಥ ಸ್ಕೂಲಲ್ಲಿ ಇಂತಿಂಥ ಮಾಧ್ಯಮ ಶಾಲೆಗಳಲ್ಲಿ ನಿಮಗೆ ಹುದ್ದೆಗಳಿದ್ದಾವೆ, ಎಲ್ಲಿಗೆ ಹೋಗ್ತೀರಿ ಅಂತೇಳಿ. ನಾವೇನು ಮಾಡ್ತೀವಿ, ಕೌನ್ಸಿಲಿಂಗಲ್ಲಿ ಆಯ್ಕೆ ಮಾಡ್ಕೊಳ್ತೀವಿ. ಆ ಆಯ್ಕೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಾವೇನಾದರೂ ಕನ್ನಡ ಮೀಡಿಯಂ ಶಾಲೆಯನ್ನು ಆಯ್ಕೆ ಮಾಡಿಕೊಂಡ್ರೆ ನಮಗೇನು ಮಾಡ್ತಾರೆ, ಕಲಾ ಶಿಕ್ಷಕರು ಕನ್ನಡ ಮಾಧ್ಯಮ ಅಂತ ಮೆನ್ಷನ್ ಮಾಡಿ ಆರ್ಡರ್ ಕಾಪಿಯನ್ನು ಕೊಡ್ತಾರೆ ಸ್ನೇಹಿತರೆ. ಓಕೆನಾ, ಕ್ಲಿಯರ್.
ನಾವು ಏನಾದರೂ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಕಲಾ ಶಿಕ್ಷಕರು ಆಂಗ್ಲ ಮಾಧ್ಯಮ ಅಂತಲೇ ಮೆನ್ಷನ್ ಮಾಡಿ ನಮ್ಗೆ ಏನು ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಡ್ತಾರೆ. ಇದು ಸೇಮ್ ಜೀವವಿಜ್ಞಾನಕ್ಕೂ ಕೂಡ ಜೀವವಿಜ್ಞಾನ ಕನ್ನಡ ಮಾಧ್ಯಮ ಶಿಕ್ಷಕರು ಅಂತ ಆರ್ಡರ್ ಕಾಪಿ ಕೊಡ್ತಾರೆ. ಜೊತೆಗೆ ಜೀವವಿಜ್ಞಾನ ಜೀವವಿಜ್ಞಾನ ಶಿಕ್ಷಕರು ಆಂಗ್ಲ ಮಾಧ್ಯಮ ಅಂತ ಆರ್ಡರ್ ಕಾಪಿಯನ್ನು ಕೊಡ್ತಾರೆ. ಏನು ಈ ಆರ್ಡರ್ ಕಾಪಿ ಮುಂದೆ ಎಫೆಕ್ಟ್ ಅಂತಂದರೆ, ನೀವು ಮುಂದೆ ಟ್ರಾನ್ಸ್ಫರ್ ತಗೊಳ್ತಿರಲ್ಲ ಅಪಾಯಿಂಟ್ ಆದಮೇಲೆ, ಆ ಟ್ರಾನ್ಸ್ಫರನ್ನು ತಗೊಳ್ಬೇಕಾದಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಈ ಕನ್ನಡ ಮಾಧ್ಯಮ ಅಂತ ಕೊಟ್ಟಿದ್ರೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಮತ್ತೆ ಟ್ರಾನ್ಸ್ಫರಲ್ಲಿ ಆಯ್ಕೆ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಅಷ್ಟೇ, ಅಥವಾ ಪರಸ್ಪರ ವರ್ಗಾವಣೆ ತಗೊಂಡ್ರು ಅಷ್ಟೇ, ಅಂಥ ಸಂದರ್ಭಗಳು ಬರುತ್ತೆ. ಇಂಗ್ಲೀಷ್ ಮಾಧ್ಯಮ ಅಂತ ಏನಾದರೂ ಇವಾಗ ನೀವು ನೇಮಕಾತಿ ಟೈಮಲ್ಲಿ ಆಯ್ಕೆಯನ್ನು ಮಾಡಿಕೊಂಡ್ರೆ, ನೀವು ಮುಂದಿನ ದಿನಗಳಲ್ಲಿ ವರ್ಗಾವಣೆ ಟ್ರಾನ್ಸ್ಫರ್ ಏನಾದ್ರು ತಗೊಳ್ಳುವಂಥ ಸಂದರ್ಭದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳನ್ನೇ ಹುಡಿಕೊಂಡು ಹೋಗಬೇಕಾಗತ್ತೆ. ಇದು ಇಲ್ಲಿವರೆಗೂ ಇರ್ತಕ್ಕಂಥ ಒಂದು ನಿಯಮ. ಮುಂದೆ ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಂ ಆಲ್ರೆಡಿ ಬರ್ತಾ ಇರೋದ್ರಿಂದ ಮುಂದೆ ಒಂದು ದಿನ ಎಲ್ಲವೂ ಕೂಡ ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡುವಂಥ ಸಂದರ್ಭ ಬರಬಹುದು. ಹಾಗಾಗಿ ಈ ಒಂದು ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮಕ್ಕೆ ಸಂಬಂಧಪಟ್ಟಾಗಿ ಕ್ಲಿಯರ್ ಸಿಕ್ಕಿದೆ ಅನ್ಕೊಂತೀನಿ. ಮತ್ತು ಇನ್ನೊಂದು ಸಲ ಇಲ್ಲಿ ನಿಮ್ಮನ್ನು ಆ ಮಾಧ್ಯಮ ಈ ಮಾಧ್ಯಮ ಅಂತ ಏನು ಕೇಳೋದಿಲ್ಲ, ನಿಮ್ಮನ್ನು ರ್ಯಾಂಕಿಂಗ್ ವೈಸ್ ಏನು ಮಾಡಿಬಿಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ. ನೀವೆಲ್ಲರೂ ಕೂಡ ಇಲ್ಲಿ ಸಪ್ರೇಟ್ ಏನು ಮೆನ್ಷನ್ ಮಾಡೋದಿಲ್ಲ. ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ಏನಂದರೆ ನಾವು ಸಾಮಾನ್ಯಕ್ಕೆ ಕಲಾ ಶಿಕ್ಷಕರು ಅಂತಲೇ ಅಪ್ಲೈ ಮಾಡ್ತೀವಿ, ಓಕೆನಾ. ಆರ್ಡರ್ ಕಾಪಿ ಕೊಡುವಂಥ ಸಂದರ್ಭದಲ್ಲಿ ಕೌನ್ಸಿಲಿಂಗ್ ಮಾಡಿ ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಮಗೇನು ಮಾಡ್ತಾರೆ ಅವರು, ನೀವು ಕನ್ನಡ ಮೀಡಿಯಂ ಶಾಲೆಗೆ ಹೋದರೆ ನಿಮಗೆ ಕನ್ನಡ ಮಾಧ್ಯಮ ಅಂತ ಹೇಳಿ ಮೆನ್ಷನ್ ಮಾಡ್ಕೊಡ್ತೀವಿ, ಆಂಗ್ಲ ಮೀಡಿಯಂ ಸ್ಕೂಲಿಗೆ ಹೋದರೆ ಆಂಗ್ಲ ಮಾಧ್ಯಮ ಇಂಗ್ಲೀಷ್ ಮೀಡಿಯಂ ಶಾಲೆ ಅಂತೇಳಿ ಶಿಕ್ಷಕರು ಅಂತ ನೇಮಕಾತಿಯನ್ನು ಆರ್ಡರ್ನ ಕೊಡ್ತೀವಿ. ಅನಂತರ ನೀವು ಅಂತಂಥ ಶಾಲೆಗಳಿಗೆ ವರ್ಗಾವಣೆ ಹೋಗಬೇಕು ಅಂತ ಇಲ್ಲಿವರೆಗೂ ಇರ್ತಕ್ಕಂಥ ನಿಯಮ. ಸ್ನೇಹಿತರೆ, ಇದೆಲ್ಲವನ್ನೂ ಕೂಡ ನಾನು ಇವಾಗ ಆಲ್ರೆಡಿ ಅಪಾಯಿಂಟ್ ಆಗಿದ್ದಾರಲ್ಲ ಸ್ನೇಹಿತರು, ಅಂಥವ್ರ ಹತ್ರ ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡೆ ಸ್ನೇಹಿತರೆ, ಇದನ್ನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು, ಓಕೆನಾ. ಇದಿಷ್ಟು ವಿಚಾರ ನಿಮಗೆ ಕ್ಲಿಯರ್ ಕಟ್ ಆಗಿದೆ. ಕಲಬುರಗಿ ವಿಭಾಗದಲ್ಲೂ ಕೂಡ ಇದೇ ನಿಯಮಗಳು ಅಪ್ಲೈ ಆಗುತ್ತೆ. ಕನ್ನಡ ಮಾಧ್ಯಮ ಕಲಾ ಶಿಕ್ಷಕರು, ಆಂಗ್ಲ ಮಾಧ್ಯಮ ಕಲಾ ಶಿಕ್ಷಕರು ಎಲ್ಲ ವಿಭಾಗದಲ್ಲೂ ಕೂಡ ಈ ರೀತಿ ಇರುತ್ತೆ ಸ್ನೇಹಿತರೆ. ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅನ್ಕೊತೀನಿ, ಓಕೆನಾ. ಇಷ್ಟು ಹುದ್ದೆಗಳ ವಿಚಾರವನ್ನು ನೀವೇನು ಮಾಡಿ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡು ಅಪ್ಲೈಯನ್ನು ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಲ ಕೇಳಬೇಡಿ ಪದೇ ಪದೇ, ಕಲಬುರಗಿ ವಿಭಾಗದವರು ನೀವು ಈ 3 ವಿಭಾಗಗಳಿಗೆ ಮಿಕ್ಕುಳಿದ 3 ವಿಭಾಗಗಳಿಗೂ ಇವಾಗ ಅಪ್ಲೈ ಮಾಡ್ಬೋದು. 80% ಹುದ್ದೆಗಳಿಗೆ ನಿಮ್ಮ ವಿಭಾಗಕ್ಕೂ ಅಪ್ಲೈ ಮಾಡ್ಕೊಳ್ಬೋದು. ಇನ್ನು ಬೇರೆ 3 ವಿಭಾಗದವರು ಬೆಂಗಳೂರು, ಬೆಳಗಾವಿ ಮತ್ತು ಮೈಸೂರು ವಿಭಾಗದವರು 20% ಹುದ್ದೆಗಳಿಗೆ ಬೇರೆ ಬೇರೆ ದಿನದ ಎಕ್ಸಾಮ್ ಇರ್ತದೆ. ನೀವು ಕೂಡ ಕಲಬುರಗಿ ವಿಭಾಗದಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಕಲಬುರಗಿ ವಿಭಾಗದ ಅಭ್ಯರ್ಥಿಗಳಿಗೆ ಇದರಲ್ಲಿ ಮತ್ತೆ ಬೆಂಗಳೂರು ವಿಭಾಗದಲ್ಲೂ ಕೂಡ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಇದಕ್ಕೆ ಯಾವುದೋ ಬೆಂಗಳೂರು BBMP ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೂ ಕೂಡ ನಿಮಗೇನಿರುತ್ತೆ ಅವಕಾಶವನ್ನು ಕಲ್ಪಿಸಿರ್ತಾರೆ ಸ್ನೇಹಿತರೆ. ಇದಿಷ್ಟು ವಿಚಾರಗಳು. ಏನಾದರೂ ಗೊಂದಲ ಇದ್ದರೆ ನಿಮಗೆಲ್ಲ ನೋಟಿಫಿಕೇಶನ್ ಅರ್ಥ ಆಗುತ್ತೆ. ಸಾಕಷ್ಟು ವಿಚಾರಗಳನ್ನು ಅಲ್ಲಿ ಇಲ್ಲಿಂದ ಕಲೆ ಹಾಕ್ಕೊಂಡಿರ್ತೀರಿ. ಒಂದು ಸಲ ಒಂದು ನೋಟಿಫಿಕೇಷನನ್ನು ಪ್ರಿಂಟೌಟ್ ತೊಗೊಂಡು ಕ್ಲೀನಾಗಿ ಓದ್ಕೊಂಬಿಡಿ ಸ್ನೇಹಿತರೆ. ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಅದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದು ವಿಚಾರದಲ್ಲಿ ಕ್ಲಿಯರ್ ಮಾಹಿತಿ ಇಲ್ಲ. ಜೊತೆಗೆ ಇವರು ಬೇರೆ ಎಕ್ಸಾಮ್ಗಳಲ್ಲಿ ನಡೆಸೋ ಥರ ಏನು ಮಾಡಬೇಕಿತ್ತು, ಕನ್ನಡ ಮಾಧ್ಯಮ ಸರ್ಟಿಫಿಕೇಟನ್ನು ಮೆನ್ಷನ್ ಮಾಡಿಬಿಡ್ಬೇಕಿತ್ತು. ಅವರೇ ಒಂದು ಫಾರ್ಮೇಟನ್ನು ಕೊಟ್ಬಿಡ್ಬೇಕಿತ್ತು. ಈ ಥರ ಫಾರ್ಮೇಟನ್ನು ತೊಗೊಂಡು ಮಾಡಿಸ್ಕೊಳ್ಳಿ. ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರನೂ ಒಂದು ಫಾರ್ಮೇಟ್ ಕೊಟ್ಬಿಡ್ಬೇಕಿತ್ತು. ಕೆಲವೊಂದು ನೋಟಿಫಿಕೇಷನ್ಗಳಲ್ಲಿ ಇದಾವೆ ಸ್ನೇಹಿತರೆ, ಅವರೇ ಕೊಟ್ಬಿಟ್ಟಿದ್ದಾರೆ. ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಈ ಮಾದರಿನಲ್ಲಿರಬೇಕು, ಗ್ರಾಮೀಣ ಅಭ್ಯರ್ಥಿ ಈ ಮಾದರಿನಲ್ಲಿರಬೇಕು ಅಂತೇಳಿ ಮಾದರಿಯನ್ನು ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಕೊಟ್ಬಿಟ್ಟಿದ್ರೆ ಗೊಂದಲ ಆಗ್ತಿರಲಿಲ್ಲ. ಜೊತೆಗೆ ಮಹಿಳಾ ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ವಿವಾಹಿತ ಮಹಿಳೆ ಈ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ. ಅದಕ್ಕೆ ಇಲಾಖೆನೇ ಉತ್ತರವನ್ನು ಕೊಡಬೇಕಾಗಿದೆ ಸ್ನೇಹಿತರೆ. ಆ ವಿಚಾರದಲ್ಲಿ ಅವರು ಕ್ಲಿಯರ್ ಕಟ್ಟಾಗಿ ಹೇಳ್ಬೇಕಿತ್ತು. ಗಂಡನ ಮನೆ ಆದಾಯ ಬೇಕಾ, ಮದುವೆ ಆಗಿರ್ತಕ್ಕಂಥವ್ರದ್ದು ಏನು ಎತ್ತ, ಸ್ವಲ್ಪ ಅದ್ರ ಬಗ್ಗೆ ಕ್ಲಿಯರಾಗಿ ಹೇಳ್ಬಿಟ್ಟಿದ್ರೆ ಏನು ಗೊಂದಲ ಆಗ್ತಿರಲಿಲ್ಲ. ಹಾಗಾಗಿ ಇದಕ್ಕೆ ಇಲಾಖೆನೇ ಉತ್ತರ ಕೊಡಬೇಕಾಗಿದೆ. ನಾವು ಅದನ್ನು ಮಾತಾಡೋದಿಲ್ಲ. ಈಗ ರೋಸ್ಟರ್ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ರೋಸ್ಟರ್ ಏನು ಹೇಳುತ್ತೆ, ಹೆಂಗೆ, ಇದು ವಿಭಾಗವಾರು ನೇಮಕಾತಿ ಆಗಿರ್ತದೆ ಸ್ನೇಹಿತರೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾವುದೇ ಒಂದು ಜಿಲ್ಲೆ ಆಗಿರೋದಿಲ್ಲ. ಇನ್ನೊಂದು ವಿಚಾರ ಇಲ್ಲಿ ನಾನು ನಿಮಗೆ ಇಲ್ಲೊಂದು ಕೇಳ್ತಾ ಇದ್ದೀನಿ, ಸರ್ ಯಾವ ಜಿಲ್ಲೆಗಳು ಬರ್ತವೆ ಬೆಂಗಳೂರು ವಿಭಾಗದಲ್ಲಿ, ಮೈಸೂರು ವಿಭಾಗದಲ್ಲಿ ಅಂತ ಹೇಳಿ. ಇಲ್ಲಿ ಒಂದು ನಾನು ರೋಸ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಎಲ್ಲ ವಿಭಾಗಗಳಿಗೂ ಕೂಡ ಅದನ್ನೇ ಅಪ್ಲೈ ಮಾಡ್ಕೊಳ್ಳಿ ನೀವು, ಓಕೆನಾ. ಅದನ್ನೊಂದು ಕ್ಲಿಯರಾಗಿ ಹೇಳ್ಬಿಡ್ತೀನಿ ಹೇಗೆ ಅಂತೇಳಿ. ನೀವು GPSTRಗೆ ಏನಾದರೂ ಅಪ್ಲೈ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಈಗ ವಿಡಿಯೋ ಮಾಡಿದ್ದೀನಿ, ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಅದು ಅಪ್ಲೋಡ್ ಆಗಿದೆ. ನೀವು ಅಲ್ಲೂ ಕೂಡ ನೋಡ್ಕೊಳ್ಳಿ. ಇಲ್ಲಿ ವಿಭಾಗವಾರು ಮ್ಯಾಪ್ ಕೂಡ ಕೊಟ್ಬಿಡ್ತೀನಿ ಸ್ನೇಹಿತರೆ. ಕಲಬುರಗಿ ವಿಭಾಗ ಹೇಗೆ ಬರುತ್ತೆ ಇಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಯರ್ ಕಟ್ಟಾಗಿ ಕೊಟ್ಬಿಟ್ಟಿದ್ದೀನಿ. ಮೈಸೂರು ವಿಭಾಗ, ಬೆಂಗಳೂರು ವಿಭಾಗದಲ್ಲಿ ಎಲ್ಲೆಲ್ಲಿ ಬೆಂಗಳೂರು ವಿಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರ, ಕೋಲಾರ. ಇನ್ನು ಮೈಸೂರು ವಿಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಚಾಮರಾಜನಗರ, ಮೈಸೂರು, ಮಂಡ್ಯ, ಕೊಡಗು, ಹಾಸನ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು. ಇಷ್ಟು ವಿಚಾರ ಮೈಸೂರು ವಿಭಾಗದಲ್ಲಿ, ಇಷ್ಟು ಜಿಲ್ಲೆಗಳು ಮೈಸೂರು ವಿಭಾಗದಲ್ಲಿ ಬರ್ತವೆ. ಇನ್ನು ಬೆಳಗಾವಿಗೆ ಹೋದಂಥ ಸಂದರ್ಭದಲ್ಲಿ ಉತ್ತರ ಕನ್ನಡ, ಹಾವೇರಿ, ಗದಗ, ಧಾರವಾಡ,
ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಇವಿಷ್ಟು ಕೂಡ ಬೆಳಗಾವಿ ವಿಭಾಗಕ್ಕೆ ಬರ್ತವೆ. ಕಲಬುರಗಿ ವಿಭಾಗಕ್ಕೆ ಹೋದರೆ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಇದಿಷ್ಟು ಕೂಡ ಜಿಲ್ಲೆಗಳು ಬರ್ತವೆ ಸ್ನೇಹಿತರೆ. ಈ ಜಿಲ್ಲೆಗಳು ಯಾವ್ಯಾವ ವಿಭಾಗದಲ್ಲಿ ಇಷ್ಟೆಷ್ಟು ಜಿಲ್ಲೆಗಳು ಬರ್ತವೆ ಅಂತಲೂ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ನೋಡ್ಕೊಳ್ಳಿ ಯಾವ ಪ್ರಶ್ನೆಗಳು ಎಲ್ಲಿಂದ ಬರುತ್ತೆ ಅಂತಕ್ಕಂಥದ್ದು ಹೇಳೋಕ್ಕಾಗೋದಿಲ್ಲ. ನೋಡ್ಕೊಂಡು ವಿಚಾರವನ್ನು ಇಟ್ಕೊಂಡಿರಿ. ನೀವು ಎಲ್ಲೆಲ್ಲಿಗೆ ನಿಮ್ಮ ಕನ್ವೀನಿಯೆಂಟ್ ಆಗುತ್ತೆ ನೋಡಿ ಅಲ್ಲಲ್ಲಿ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಹುದ್ದೆಗಳ ಸಂಖ್ಯೆ ಕೂಡ ನಾನು ನಿಮಗೆ ಕೊಟ್ಬಿಟ್ಟಿದ್ದೀನಿ, ಅಲ್ಲೆಲ್ಲಿ ಹುದ್ದೆಗಳ ಎಷ್ಟೆಷ್ಟು ಸಿಗ್ತವೆ ಅಂತ ಹೇಳ್ಬಿಟ್ಟು ಈ ಲೆಕ್ಕಾಚಾರವನ್ನು ಇಟ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಈಗ ಒಂಚೂರು ರೋಸ್ಟರ್ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಸ್ನೇಹಿತರೆ ಎಲ್ಲ ಜಿಲ್ಲೆದು ಹೀಗಿರುತ್ತೆ. ನಾನು ಎಲ್ಲ ಜಿಲ್ಲೆದು ಹೀಗೆ ತೋರಿಸೋದಕ್ಕೆ ಹೋಗೋದಿಲ್ಲ, ನೀವೇ ನೋಡ್ಕೊಳ್ಳಿ. ನೋಟಿಫಿಕೇಷನಲ್ಲಿ ಇರುತ್ತೆ, ಒಂದು ಕಡೆ ಅದನ್ನು ಕ್ರೋಢೀಕರಣ ಮಾಡ್ಕೊಳ್ಳಿ. ಯಾಕೆಂದರೆ ವಿಭಾಗವಾರು ಆಗಿರೋದ್ರಿಂದ ಇದು ನಿಮಗೇನು ಅಷ್ಟು ತಲೆ ಕೆಡಿಸೋದಿಲ್ಲ ಸ್ನೇಹಿತರೆ. ಯಾವುದಾದ್ರು ಒಂದು ವಿಭಾಗದಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ತೀರಿ, ಬರೀತೀರಿ, ವಿಭಾಗವಾರು ನೇಮಕಾತಿ ಆಗಿರ್ತದೆ. ಅದನ್ನು ಇನ್ನೂ ಸ್ವಲ್ಪ ಮಾಹಿತಿ ಮುಂದೆ ಹೇಳ್ತೀನಿ. ಬೆಂಗಳೂರು ಉತ್ತರದಲ್ಲಿ ನೋಡಿ ಕನ್ನಡ ಮೀಡಿಯಂ ಸ್ಕೂಲ್ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಮತ್ತು ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು ಈ ರೀತಿ ಹುದ್ದೆಗಳೆಲ್ಲ ಇರ್ತವೆ. ಕಲಾ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಉತ್ತರದಲ್ಲಿ ಕನ್ನಡ ಮೀಡಿಯಂ 5 ಶಾಲೆಗಳಲ್ಲಿ 5 ಹುದ್ದೆಗಳಿದ್ದಾವೆ. ಅಂದರೆ ಶಾಲೆಗಳಲ್ಲಿ 5 ಹುದ್ದೆಗಳು ಖಾಲಿ ಹುದ್ದೆಗಳಿದ್ದಾವೆ ಅಂತ ಹೇಳಿ ಆ ವಿಭಾಗದ ಇದರಲ್ಲಿ ಜಿಲ್ಲೆನಲ್ಲಿ ಇಲ್ಲಿ ಬೆಂಗಳೂರು ಉತ್ತರದಲ್ಲಿ. ಕಲಾ ಆಂಗ್ಲ ಮಾಧ್ಯಮ 9 ಹುದ್ದೆಗಳಿದ್ದಾವೆ. CBZ ಮತ್ತು CBZಗೆ ಕನ್ನಡ ಮೀಡಿಯಮಲ್ಲಿ 1 ಶಾಲೆ ಸಿಗ್ತಾ ಇದೆ ಬೆಂಗಳೂರು ಉತ್ತರದಲ್ಲಿ, ಆಂಗ್ಲ ಮಾಧ್ಯಮ ಶಾಲೆ 1 ಸಿಗ್ತಾ ಇದೆ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ 3 ಶಾಲೆಗಳಿದ್ದಾವೆ ಅಂತೇಳಿ ಈ ರೀತಿ ಎಲ್ಲವೂ ಇದ್ದಾವೆ ಸ್ನೇಹಿತರೆ. ಬೆಂಗಳೂರು ಕೇಂದ್ರ ಜಿಲ್ಲೆ, ನಿಮ್ಗೆ ಯಾವ ಜಿಲ್ಲೆ ಬೇಕೋ ಅದನ್ನೇನು ಮಾಡಿ ನೀವು ಇಲ್ಲಿ ನೋಡ್ಕೊಳ್ಳಿ. ಇದರಲ್ಲಿ ನಮಗೆ ರೋಸ್ಟರ್ ಗೊತ್ತಾಗೋದಿಲ್ಲ ನನಗೆ ಎಷ್ಟು ಪೋಸ್ಟ್ ಸಿಗ್ತವೆ ಅಂತೇಳಿ. ಇಲ್ಲಿ ಕಾಮನ್ ಆಗಿ ಕೊಟ್ಟಿದ್ದಾರೆ, ನಾನು ರೋಸ್ಟರ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದೇ ಥರ ಎಲ್ಲ ಜಿಲ್ಲೆಗಳದ್ದು ಮಾಹಿತಿ ನಿಮಗೆ ಸಿಗುತ್ತೆ. ಸರ್ ಇಲ್ಲಿ 11 ಜಿಲ್ಲೆ ಬಂದ್ಬಿಟ್ಟಿದ್ದಾವಲ್ಲ, ಇಲ್ಲಿ 11 ಜಿಲ್ಲೆ ಏನು ಅಂತಂದರೆ ಬೆಂಗಳೂರು ವಿಭಾಗದಲ್ಲಿ ಈ ಮಧುಗಿರಿ ಜಿಲ್ಲೆ ಒಂದು ಎಕ್ಸ್ಟ್ರಾ ಶೈಕ್ಷಣಿಕ ಜಿಲ್ಲೆಯನ್ನು ಸೇರಿಸ್ಕೊಂಡಿದ್ದಾರೆ, ಮತ್ತು ಬೆಂಗಳೂರು ಕೇಂದ್ರ ಒಂದನ್ನು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಅದನ್ನು ಬಿಟ್ಟರೆ ಇನ್ನು 9 ಜಿಲ್ಲೆಗಳು ನಿಮಗೆ ಬೆಂಗಳೂರು ವಿಭಾಗದಲ್ಲಿ ಸಿಗ್ತಾ ಹೋಗ್ತವೆ. 1 2 3 4 5 6 7 8 9 9 ಜಿಲ್ಲೆಗಳು ಬೆಂಗಳೂರು ವಿಭಾಗದಲ್ಲಿ ಸಿಗುತ್ತೆ. ಎಲ್ಲ ವಿಭಾಗದ ಹುದ್ದೆ ಇದು ಕೂಡ ಸೇಮ್ ಇದೇ ಥರ ಇರ್ತವೆ ಸ್ನೇಹಿತರೆ. ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ, ನೋಡ್ಕೊಳ್ಳಿ. ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಗೊಂದಲ ಮಾಡ್ಕೊಳ್ಬೇಡಿ, ಎಲ್ಲರೂ ಕೂಡ ಅದಕ್ಕೆ ಎಲಿಜಿಬಲ್ ಇರ್ತೀರಿ ಆಯಾಯ ಸಬ್ಜೆಕ್ಟು. ಓಕೆನಾ, ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಮತ್ತೆ ಪ್ರಶ್ನೆಯನ್ನು ಕೇಳೋಕೆ ಹೋಗಬೇಡಿ, ಅರ್ಥ ಮಾಡ್ಕೊಳ್ಳಿ. 1 2 ಸಲ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಎಲಿಜಿಬಲ್ ಇರ್ತೀರಿ. ರ್ಯಾಂಕಿಂಗ್ ವೈಸು ನಿಮ್ಮ ಸೆಲೆಕ್ಷನ್ ಲಿಸ್ಟನ್ನು ರೆಡಿ ಮಾಡ್ತಾರೆ, ನಿಮ್ಮನ್ನು ಕೌನ್ಸಿಲಿಂಗ್ ಓದಕ್ಕೆ ಕರೀತಾರೆ, ಕೇಳ್ತಾರೆ. ನೀನು ಕನ್ನಡ ಮೀಡಿಯಂ ಸ್ಕೂಲ್ಗೆ ಹೋಗ್ತೀಯಾ, ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗ್ತೀಯಪ್ಪ, ನೀನು ಸೋಷಿಯಲನ್ನು ಕನ್ನಡ ಮೇಲೆ ಬೋಧನೆ ಮಾಡೋಕ್ಕೆ ಇಷ್ಟಪಡ್ತೀಯಾ, ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡೋಕ್ಕೆ ಇಷ್ಟಪಡ್ತೀಯ ಅಂತ ಆಯಾ ಪರಿಸ್ಥಿತಿ ತಕ್ಕನಾಗಿ ನಮಗೆ ಕನ್ವೀನಿಯೆಂಟ್ ಇಲ್ಲ ನಾವು ಹೋಗೋದಕ್ಕೆ ಆ ಊರಿಗೆ ಅಂದರೆ ನಾವೇನು ಮಾಡ್ತೀವಿ, ವಿಧಿ ಇಲ್ಲದೆ ಆಂಗ್ಲ ಮಾಧ್ಯಮ ಹಾಕೊಡ್ತೀವಿ. ಅಥವಾ ಆಂಗ್ಲ ಮಾಧ್ಯಮದಲ್ಲಿ ಓದಿರುವಂಥವ್ರು ನಮಗೆ ಕನ್ವೀನಿಯೆಂಟ್ ಇಲ್ಲ, ನಾನು ತುಂಬ 3-4 ಜಿಲ್ಲೆಗಳನ್ನ ದಾಟಿ ಹೋಗಬೇಕಾಗತ್ತೆ, ನನಗೆ ಅಷ್ಟು ಕನ್ವೀನಿಯೆಂಟ್ ಇಲ್ಲ ಅಂದರೆ ಕನ್ನಡ ಮೀಡಿಯಂ ಸ್ಕೂಲನ್ನೇ ಆಯ್ಕೆ ಮಾಡ್ಕೊಂಡು ಬೋಧನೆಯನ್ನು ಮಾಡ್ತೀವಿ. ಓಕೆನಾ, ಇದೊಂದು ವಿಚಾರ. ನೆಕ್ಸ್ಟ್ ಇದಾದಮೇಲೆ ಇನ್ನೊಂದು ಪಾಯಿಂಟ್ ಹೇಳಬೇಕು ಸ್ನೇಹಿತರೆ, ಏನಂತಂದರೆ ಈ ರ್ಯಾಂಕಿಂಗಲ್ಲಿ ಇವಾಗ ನಾನು ನಾನು ಬೆಂಗಳೂರು ಸಿಟಿನಲ್ಲೇ ಇರಬೇಕು, ನಾನು ಎಲ್ಲೂ ಹೊರಗಡೆ ಹೋಗೋದಿಲ್ಲ ಅಂತ ಮನಸ್ಥಿತಿನಲ್ಲಿ ಇರ್ತೀವಿ ಅಂದ್ಕೊಳ್ಳಿ. ರ್ಯಾಂಕಿಂಗ್ ಏನಾಗುತ್ತೆ, ನನಗೆ ಬೆಂಗಳೂರು ಸಿಗೋದಿಲ್ಲ. ಆಗೇನು ಮಾಡ್ತಾರೆ, ನನಗೆ ನೆಕ್ಸ್ಟ್ ಕನ್ವೀನಿಯೆಂಟು ತುಮಕೂರು ಅಂದ್ಕೊಳ್ಳಿ, ನೆಕ್ಸ್ಟ್ ಅದಾದಮೇಲೆ ಕೋಲಾರ, ಚಿಕ್ಕಬಳ್ಳಾಪುರ, ಹೀಗೆ ನನಗೆ ಎಲ್ಲಿ ನನ್ನ ರ್ಯಾಂಕಿಂಗಿಗೆ ಬರ್ತಾ ಹೋಗುತ್ತೋ ಅಲ್ಲಿ ಆಯ್ಕೆಯನ್ನು ಮಾಡ್ಕೊಳ್ಬೋದು ಇಷ್ಟು ಜಿಲ್ಲೆಗಳಲ್ಲಿ. ಓಕೆನಾ, ಇದು ಕೂಡ ಇದುವರೆಗೂ ಇಂದಿನ ನೇಮಕಾತಿಗಳಲ್ಲಿ ನಡೆದಿರ್ತಕ್ಕಂಥ ಪ್ರೊಸೀಜರನ್ನೇ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಅಪಾಯಿಂಟ್ ಆಗಿರ್ತಕ್ಕಂಥವರಿಂದ ಮಾಹಿತಿಯನ್ನು ತಗೊಂಡು. ಓಕೆನಾ, ನಾನು ರ್ಯಾಂಕಿಗೆ ಬೆಂಗಳೂರು ಉತ್ತರದಲ್ಲಿ ಜಾಗ ಸಿಗಲ್ಲ ಅಂದರೆ ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಅವಕಾಶ ಇದ್ದರೆ ಅಲ್ಲಿ ತೊಗೊಳ್ಬೋದು. ನನಗೆ ಬೆಂಗಳೂರು ಗ್ರಾಮಾಂತರ ಇಲ್ಲ, ನಾನು ತುಮಕೂರು ಕಡೆಗೆ ಹೋಗ್ಬಿಡ್ತೀನಿ ಅಂತಂದರೆ ತುಮಕೂರು ಕಡೆಗೆ ಬರ್ಬೋದು. ಇಲ್ಲ ದಾವಣಗೆರೆ ಕಡೆಗೆ ಅವಕಾಶ ಇದೆ, ನನಗೆ ಅಲ್ಲಿ ಅನುಕೂಲ ಇದೆ ಅಂದರೆ ದಾವಣಗೆರೆಗೆ ಹೋಗ್ಬೋದು. ನಿಮ್ಗೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆ ಅನುಕೂಲಗಳಿರ್ತಾವೋ ಆಯಾ ವಿಭಾಗದಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ಪ್ರೊಸೀಜರ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಎಲ್ಲ ವಿಭಾಗಗಳಿಗೂ ಕೂಡ ಅನ್ವಯ ಆಗುತ್ತೆ. ಓಕೆನಾ, ಇದಾದಮೇಲೆ ರೋಸ್ಟರ್ ಅಂತ ಬರ್ತದೆ ಸ್ನೇಹಿತರೆ. ಈ ರೋಸ್ಟರಿಗೆ ಬಂದಾಗ ಇದು ತುಂಬ ಸ್ಮಾಲ್ ಇದೆ, ಕಡಿಮೆ ಹುದ್ದೆಗಳಿದ್ದಾವೆ. ಸ್ಮಾಲ್ ಅಂದರೆ ಇವಾಗ GPSTR ಆದರೆ ಜಿಲ್ಲಾವಾರು ನೇಮಕಾತಿ ಆಗಿರೋದ್ರಿಂದ ಸಾಕಷ್ಟು ಹುದ್ದೆಗಳಿದ್ದಾವೆ. ಆಮೇಲೆ ಇನ್ನೊಂದು ವಿಚಾರ ಸ್ನೇಹಿತರೆ, PCM ಅವ್ರಿಗೆ ಅವಕಾಶ ಇಲ್ಲ ಅಂತ ನಾನು ಆಲ್ರೆಡಿ ಸಾಕಷ್ಟು ಹೇಳಿದ್ದೀನಿ. PCM ಹುದ್ದೆಗಳು ಎಲ್ಲೂ ಕೂಡ ಖಾಲಿ ಇಲ್ಲ. ಸಾಕಷ್ಟು ಆಲ್ರೆಡಿ ಶಿಕ್ಷಕರ ನೇಮಕಾತಿ, TGT ಶಿಕ್ಷಕರ ನೇಮಕಾತಿ ಅಂತ ಮಾಡ್ಕೊಂಡ್ಬಿಟ್ಟಿದೆ ಹಿಂದೆ. ಹಂಗಾಗಿ ಅವರು ಇವಾಗ ಆಲ್ರೆಡಿ ಹೆಚ್ಚಿನ ಸಂಖ್ಯೆಯ ಶಿಕ್ಷಕರು ಇರೋದ್ರಿಂದ ಎಲ್ಲೂ ಕೂಡ PCM ಹುದ್ದೆಗಳಿಗೆ ಖಾಲಿ ಇಲ್ದಲೇ ಇರೋದ್ರಿಂದ ಅವ್ರೇನು ಮಾಡಿಲ್ಲ, ಕಾಲ್ಫಾರ್ಮನ್ನು ತೋರಿಸಿಲ್ಲ ಸ್ನೇಹಿತರೆ. ನೀವು GPSTR ಅಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ, ನೀವು ಅಲ್ಲಿ ಅದನ್ನು ಸದುಪಯೋಗವನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ಇದಾದ ನಂತರ ನನ್ನ ಹತ್ರ ಪ್ರಶ್ನೆ ಕೇಳಿದ್ರೆ ನೀವು ಹಾಗೆ ಹೀಗೆ ಅಂತೇಳಿ ನನ್ನ ಹತ್ರ ಉತ್ತರ ಇಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ಇದು ಇಲಾಖಾ ಸುತ್ತೋಲೆಗಳು, ಇಲಾಖಾ ನಿಯಮಗಳು, ನಾನೊಂದು ಮಾರ್ಗದರ್ಶನವನ್ನು ಕೊಡ್ಬೋದು ಅಷ್ಟೇ. ಈಗ ರೋಸ್ಟರ್ಗೆ ಹೋಗೋಣ ಬನ್ನಿ. ಇಲ್ಲಿ ಒಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅಥವಾ ಸಾಧ್ಯ ಆದರೆ ನೋಡ್ತಾ ಹೋಗೋಣ. ಕನ್ನಡ ಭಾಷಾ ಶಿಕ್ಷಕರು ಅಂತ ಇಟ್ಕೊಳ್ಳೋಣ ಸ್ನೇಹಿತರೆ. ಕನ್ನಡ ಭಾಷಾ ಶಿಕ್ಷಕರು
ಇಂದಿನ ನೇಮಕಾತಿ ನಡೆದಿರ್ತಕ್ಕಂಥದ್ದು 2014-15ರಲ್ಲಿ. ಈ ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ. 2014-15ರಲ್ಲಿ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಆಗಿರೋದು. ಅದಾದಮೇಲೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಆಗಿಲ್ಲ, GPT ಶಿಕ್ಷಕರ ನೇಮಕಾತಿ ಆಗಿತ್ತು. 7 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಎಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ 7 ಹುದ್ದೆಗಳಿದ್ದಾವೆ. 7 ಹುದ್ದೆಗಳನ್ನು ಏನು ಮಾಡಿದ್ದಾರೆ ಇವರು ಅಂತಂದರೆ, ಇದೇನು ಅಷ್ಟು ನಿಮಗೆ ಅವಶ್ಯಕತೆ ಇಲ್ಲ. ನಾನು GPSTರಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆದರೂ ಒಂದ್ಸಲ ಹೇಳ್ಬಿಡ್ತೀನಿ ಸ್ನೇಹಿತರೆ. ಸಾಮಾನ್ಯಕ್ಕೆ ಇತರೆಗೆ ಒಂದು ಇದೆ, ಅಂದರೆ ಯಾರು ಟಾಪಲ್ಲಿ ಬರ್ತೀರಿ ಅವರು ಇದಕ್ಕೆ ಎಲಿಜಿಬಲ್ ಇರ್ತೀರಿ. ಮಹಿಳೆ ಕೂಡ ಅವರು ಒಂದು ಹುದ್ದೆ ಮೀಸಲಿರ್ತದೆ, ಗ್ರಾಮೀಣ ಅಭ್ಯರ್ಥಿಗೆ ಒಂದು ಹುದ್ದೆ ಮೀಸಲಿರ್ತದೆ ಸ್ನೇಹಿತರೆ. ಇದೆಲ್ಲ ಟಾಪ್ 3ಗೆ ಒಳಪಡುವಂಥವ್ರಿಗೆ. ಗಂಡು ಮಕ್ಕಳಾದರೆ ಟಾಪ್ 2ನಲ್ಲಿ ಏನಾದರೂ ನೀವು ಇದ್ದರೆ ಇಡೀ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಸ್ನೇಹಿತರೆ. ಇದರಲ್ಲಿ ನಾವು ಹೆಚ್ಚಿನದಾಗಿ ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಮ್ಮ ಜಿಲ್ಲೆಗಳಲ್ಲಿ ನಮಗೆ ಏನಾದರೂ ರ್ಯಾಂಕಿಂಗ್ ಇದ್ದು ನಮ್ಮ ಪರ್ಸೆಂಟೇಜ್ ಚೆನ್ನಾಗಿತ್ತು ಅಂತಂದರೆ, ನಾವು ಟಾಪಲ್ಲಿ ಇದ್ವಿ ಅಂತಂದರೆ ನಾವು ಎಲ್ಲಿ ಕೇಳ್ಕೊಳ್ತೀವೋ ಅಲ್ಲಿ ನಮಗೆ ಅವಕಾಶಗಳು ಆಯಾ ಜಿಲ್ಲೆಗಳಲ್ಲಿ ವಿಭಾಗಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಸಿಗ್ತಾ ಹೋಗುತ್ತೆ. ಇದು ವಿಭಾಗವಾರು ನೇಮಕಾತಿ, ಓಕೆನಾ. ಈ ವಿಭಾಗವಾರು ಕೌನ್ಸಿಲಿಂಗನ್ನು ಕರೀತಾರೆ. ಬೆಂಗಳೂರು ವಿಭಾಗದಲ್ಲಿ ಎಕ್ಸಾಮ್ ಬರೆದಿರೋರಿಗೆ ಅಷ್ಟು ಜಿಲ್ಲೆಗಳು ಅಲ್ಲಿ ತಗೊಳ್ಳುವಂಥ ಅವಕಾಶ ಕೊಡ್ತಾರೆ. ಕಲಬುರಗಿ ವಿಭಾಗದಲ್ಲಿ ಅವ್ರ ವಿಭಾಗದಲ್ಲಿ ಬರುವಂಥ ಜಿಲ್ಲೆಗಳಲ್ಲಿ ತಗೊಳ್ಳುವಂಥ ಅವಕಾಶವನ್ನು ಅಲ್ಲಿ ಎಕ್ಸಾಮ್ ಬರೆದವ್ರಿಗೆ ಕೊಡ್ತಾರೆ. ಅದೇ ರೀತಿ ಬೆಳಗಾವಿ ಮತ್ತು ಮೈಸೂರು ಜಿಲ್ಲೆ ಕೂಡ, ಓಕೆನಾ. ಈ ರೀತಿ ರೋಸ್ಟರ್ ಅಂತಕ್ಕಂಥದ್ದು ಹೋಗ್ತಾ ಹೋಗುತ್ತೆ ಸ್ನೇಹಿತರೆ. ಇದರಲ್ಲಿ ನಿಮಗೇನು ರೋಸ್ಟರಲ್ಲಿ ಅಷ್ಟು ನಿಮಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಇದು ಪೂರ್ತಿ ಇರೋದ್ರಿಂದ. ಜೊತೆಗೆ ನಿಮ್ಗೆ ಏನಾದರೂ ನನಗೂ ಹುದ್ದೆಗಳು ಎಷ್ಟು ಸಿಗ್ತವೆ ನನ್ನ ಕ್ಯಾಸ್ಟ್ಗೆ ಏನಾದಾದರೆ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಕ್ಯಾಟಗರಿಗೆ ಮೆನ್ಷನ್ ಮಾಡಿರ್ತಕ್ಕಂಥ ಹುದ್ದೆಗಳು ನೋಡಿ. ಉದಾಹರಣೆಗೆ ಇಲ್ಲಿ ಹೇಳ್ಬಿಡ್ತೀನಿ, ಯಾವುದು ಇದು ಆಂಗ್ಲ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಆಗಲಿ, ಏನು ತೊಂದರೆ ಇಲ್ಲ, ನೀವು ಲೆಕ್ಕ ಹಾಕೊಳ್ಳೋದಕ್ಕೆ ಹೇಳ್ತೀನಿ. ಈಗ ಇಲ್ಲಿ 2Bಗೆ ಅಂದ್ಕೊಳ್ಳಿ. 2B ಈ ಜಿಲ್ಲೆಯಲ್ಲಿ, ಎಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲೇ 2Bಗೆ ಒಂದು ಹುದ್ದೆ ಇದೆ. ಪ್ಲಸ್ ಅದಾದಮೇಲೆ ಸಾಮಾನ್ಯಕ್ಕೆ ಒಂದು ಹುದ್ದೆ ಇದೆ, ಗ್ರಾಮೀಣಕ್ಕೆ ಒಂದು ಹುದ್ದೆ ಇದೆ. ಇಷ್ಟು ಹುದ್ದೆಗಳನ್ನ ನೀವು ಲೆಕ್ಕ ಹಾಕೊಳ್ಳಿ. 1, 2, 3 ಹುದ್ದೆಗಳು ಕಾಮನ್ ಆಗಿ ಬರುತ್ತೆ. ಜೊತೆಗೆ ಇದಾದಮೇಲೆ ಮಹಿಳೆಯರು ಏನಾದರೂ ಇದ್ದರೆ ಅವರು 2 ಹುದ್ದೆಗಳನ್ನ ಲೆಕ್ಕ ಹಾಕೊಳ್ಳಿ, ಓಕೆನಾ. ಇದು ಏನು ಅಷ್ಟು ನಿಮಗೆ ಅವಶ್ಯಕತೆ ಇಲ್ಲ ಸ್ನೇಹಿತರೆ ರೋಸ್ಟರ್ ಅಂತಕ್ಕಂಥದ್ದು. ಇವಾಗ ನಿಮಗೆ ಬೇಕಂದರೆ ಈ ರೀತಿ ನೀವು ಕ್ಯಾಸ್ಟು ಇತರೆ ಗ್ರಾಮೀಣ ಇದ್ದರೆ ಗ್ರಾಮೀಣ, ಕನ್ನಡ ಇದ್ದರೆ ಕನ್ನಡ ಮೀಡಿಯಂ ಲೆಕ್ಕ ಹಾಕೊಳ್ಳಿ. ಹೆಣ್ಮಕ್ಳಾದರೆ ಮಹಿಳೆಯನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಇನ್ನು ಮಿಕ್ದವರು ಅಂಗವಿಕಲರು ಅವ್ರುಗಳು ಕೂಡ ಸೇರಿಸ್ತಾ ಹೋಗಿ. GM ಹುದ್ದೆಗಳಿಗೆ ನಿಮ್ಮ ಕ್ಯಾಟಗರಿನಲ್ಲಿ ಏನಾದರೂ ರಿಸರ್ವೇಷನ್ಗಳನ್ನ ಕೊಟ್ಟಿದೆ. ಈ ರೀತಿ ರೋಸ್ಟರ್ ಅಂತಕ್ಕಂಥದ್ದು ಹೋಗುತ್ತೆ ಸ್ನೇಹಿತರೆ. ಎಲ್ಲ ಜಿಲ್ಲೆಗಳಿಗೂ ಕೂಡ ಇದೇ ಅನ್ವಯ ಆಗುತ್ತೆ. ಇದು 4ನೇ ವಿಭಾಗ ಆಗಿರೋದ್ರಿಂದ, ಜೊತೆಗೆ 20% ಹುದ್ದೆ HKನಲ್ಲಿ ಸಿಗುತ್ತೆ ಬೇರೆ ವಿಭಾಗದವ್ರಿಗೆ. ಅದನ್ನು ಬೇರೆ ದಿನ ಎಕ್ಸಾಮ್ ಇರ್ತದೆ, ಬೇಕಾದರೆ ನೀವು ಕೂಡ ಅಲ್ಲಿ ಅಪ್ಲೈ ಮಾಡಿ ಬರ್ಕೊಳ್ಬೋದಾಗಿದೆ. ಅವ್ರಿಗೆ ಒಂದು ಕಲಬುರಗಿ ವಿಭಾಗದವ್ರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಆಗಿದೆ 3 ವಿಭಾಗದಲ್ಲಿ ಪ್ಲಸ್ ಅವ್ರ ವಿಭಾಗದಲ್ಲಿ ಎಕ್ಸಾಮ್ ಬರೆಯೋಕ್ಕೆ. ಈ ಕಲಬುರಗಿ ವಿಭಾಗದವ್ರಿಗೆ ಎಕ್ಸಾಮ್ ಡೇಟನ್ನು ತೋರಿಸ್ಬಿಡ್ತೀನಿ ಬನ್ನಿ ಸ್ನೇಹಿತರೆ. ಎಕ್ಸಾಮ್ ಡೇಟ್ ಕೂಡ ನಿಮಗೆ ಬೇರೆ ದಿನವೇ ಇರುತ್ತೆ. ಈ ವಿಭಾಗಕ್ಕೂ ಈ 3 ವಿಭಾಗಕ್ಕೂ ಒಂದು ದಿನ ಎಕ್ಸಾಮ್ ನಡೆದರೆ, ನಿಮ್ಮ ಕಲಬುರಗಿ ವಿಭಾಗದವ್ರಿಗೆ ಏನಾಗುತ್ತೆ ಬೇರೆ ದಿನದಲ್ಲಿ ಎಕ್ಸಾಮ್ ನಡೆಯುತ್ತೆ. ಆಲ್ರೆಡಿ ತೋರಿಸಿದ್ದೀನಿ ಅನಿಸುತ್ತೆ. 21/10/26 ಮತ್ತು 22/10/26ರಲ್ಲಿ ಎಕ್ಸಾಮ್ ನಡೆಯುತ್ತೆ. ನಿಮ್ಮ ಕಲಬುರಗಿ ವಿಭಾಗಕ್ಕೆ 80% ಹುದ್ದೆಗಳಿಗೆ ನೀವು ಸಪ್ರೇಟ್ ಅಪ್ಲಿಕೇಶನ್ ಹಾಕ್ಕೊಂಡು ಆ ಡೇಟಲ್ಲಿ ಎಕ್ಸಾಮ್ ಬರೀಬಹುದಾಗಿದೆ, ಓಕೆನಾ. ಕ್ಲಿಯರ್ ಆಗಿ ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಹೇಳ್ತಾ ಸ್ನೇಹಿತರೆ, ನಾಳೆಯಿಂದ ಅಪ್ಲಿಕೇಶನ್ ಅಂದರೆ 18/8/26 ಸಂಜೆ 6 ಗಂಟೆಯಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಷ್ಟು ವಿಚಾರಗಳನ್ನ ನಿಮಗೆ ತಿಳಿಸುವಂಥದ್ದು ಅವಶ್ಯಕತೆ ಇತ್ತು ಅಂತ ನಾನು ಆದರೂ ಕೂಡ ಭಾವಿಸ್ತಾ, ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು ಸ್ನೇಹಿತರೆ.